ವ್ಯಕ್ತಿಯು ಸಂತೃಪ್ತಿಯನ್ನು ಹೊಂದಿದಾಗ ಮಾನವ ಜೀವನವು ಪರಿಪೂರ್ಣವಾಗುತ್ತದೆ. ಇದನ್ನು ಹೊಂದುವುದಕ್ಕೋಸ್ಕರ ಈ ಮಾನವ ಜಾತಿಯು ಹಲವಾರು ಶತಮಾನಗಳಿಂದ ಪ್ರಯತ್ನಿಸುತ್ತಿದೆ. ಸಂತೃಪ್ತಿಯನ್ನು ಹೊಂದಲು ವ್ಯಕ್ತಿಗೆ 5 ಪುರುಷಾರ್ಥಗಳ ಅವಶ್ಯಕತೆ ಇದೆ ಎಂದು ಏಕತ್ವಂ ಪ್ರತಿಪಾದಿಸುತ್ತದೆ. ಧರ್ಮ, ಅರ್ಥ, ಕಾಮ, ಮುಕ್ತಿ ಮತ್ತು ಮೋಕ್ಷ. ವ್ಯಕ್ತಿಯೊಬ್ಬನ ಜೀವನದಲ್ಲಿ ಸಂತೃಪ್ತಿಯನ್ನು ತರಲು ಏಕತ್ವಂ ಶ್ರೀ ಅಮ್ಮಾ ಭಗವಾನ್ ಆಲಯ ದರ್ಶನವೆಂಬ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ. ವಾರದ ಎಲ್ಲ 7 ದಿನಗಳು ನಮ್ಮ 4 ಪವಿತ್ರ ಧಾಮಗಳಿಂದ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ. ಪ್ರತಿಯೊಂದು ಧಾಮವು ಬಹಳ ವಿಶೇಷವಾದ ಶಕ್ತಿ ಮತ್ತು ಬಲವನ್ನು ಹೊಂದಿದೆ. ಸೋಮವಾರ ಧರ್ಮಕ್ಕಾಗಿ ಧರ್ಮ ಪೂಜೆ, ನೇಮಂ ಪವಿತ್ರ ಧಾಮದಿಂದ. ಮಂಗಳವಾರ ಆರೋಗ್ಯಕ್ಕಾಗಿ ಆರೋಗ್ಯ ಪೂಜೆ, ಸತ್ಯಲೋಕದಲ್ಲಿನ ವೈದ್ಯಶಾಲೆಯಿಂದ. ಬುಧವಾರ ಐಶ್ವರ್ಯಕ್ಕಾಗಿ ಐಶ್ವರ್ಯ ಪೂಜೆ, ಸತ್ಯಲೋಕದಲ್ಲಿನ ಐಶ್ವರ್ಯ ಕ್ಷೇತ್ರದಿಂದ. ಗುರುವಾರ ಬಯಕೆಗಳ ಪೂರೈಕೆಗಾಗಿ ಮತ್ತು ಜೀವನದ ಸಂತೋಷಗಳನ್ನು ಅನುಭವಿಸಲಿಕ್ಕಾಗಿ ಸತ್ಯಲೋಕದಲ್ಲಿನ ಪವಿತ್ರ ಗೋಲ್ಡನ್ ರಾಕ್ನಿಂದ. ಶುಕ್ರವಾರ ಕುಟುಂಬ ಕಲ್ಯಾಣಕ್ಕಾಗಿ, ಬಾಂಧವ್ಯಗಳಿಗಾಗಿ ಮತ್ತು ಮಕ್ಕಳ ಬೆಳವಣಿಗೆ ಮತ್ತು ಕಲ್ಯಾಣಕ್ಕಾಗಿ ಶ್ರೀ ಭಗವಾನರ ಜನ್ಮಸ್ಥಳವಾದ ಪವಿತ್ರ ನತ್ತಂ ಕ್ಷೇತ್ರದಿಂದ. ಶನಿವಾರ ಮುಕ್ತಿ ಪೂಜೆ, ಅದ್ಭುತ ಸಂಭವವಾದ ಗೋಲ್ಡನ್ ಆರ್ಬ್ನ ಜನ್ಮಸ್ಥಳವಾದ ಪವಿತ್ರ ಸತ್ಯಲೋಕದಿಂದ. ಭಾನುವಾರ ಮೋಕ್ಷ ಪೂಜೆ, ಮೋಕ್ಷವನ್ನು ಹೊಂದಲು ಪವಿತ್ರ ನೇಮಂ ಪುಣ್ಯಧಾಮದಿಂದ. ಶ್ರೀ ಭಗವಾನರು ಹೇಳುತ್ತಾರೆ, ಯಶಸ್ಸನ್ನು ಹೊಂದಲು ಸಂಕಲ್ಪ, ಪ್ರಯತ್ನ ಮತ್ತು ದೈವಾನುಗ್ರಹವಿರಬೇಕು. ವ್ಯಕ್ತಿಯು ಅವಶ್ಯಕವಿರುವ ಸಂಕಲ್ಪವನ್ನು ಹೊಂದಿರಬೇಕು ಮತ್ತು ಬೇಕಿರುವ ಪ್ರಯತ್ನವನ್ನು ಮಾಡಬೇಕು. ಶ್ರೀ ಅಮ್ಮಾ ಭಗವಾನರು ಈ ಪೂಜೆಗಳ ಮೂಲಕ ಅನುಗ್ರಹವನ್ನು ಪ್ರಸಾದಿಸುತ್ತಾರೆ. 7 ವಿಶೇಷ ಪೂಜೆಗಳ ಪ್ರಯೋಜನಗಳು: ಅಪರಿಮಿತ ಅನುಗ್ರಹ ಮತ್ತು ಅಸಾಧಾರಣ ಪವಾಡಗಳನ್ನು ಹೊಂದಲು, ವ್ಯಕ್ತಿಯ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ಪರಿಷ್ಕರಿಸಲು, ವ್ಯಕ್ತಿಯ ಬಯಕೆಗಳನ್ನು ಪೂರೈಸಲು, ವ್ಯಕ್ತಿಯು ಎಲ್ಲದರಲ್ಲಿಯೂ ಸಂತೃಪ್ತಿಯನ್ನು ಹೊಂದಲು ಮತ್ತು ಈ ಭೂಮಿಯ ಮೇಲಿನ ತನ್ನ ಜೀವನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು. ಸಾವಿರಾರು ಜನರು ನಡುಮಧ್ಯಾಹ್ನ ಒಂದೇ ಸಮಯದಲ್ಲಿ ಪ್ರಾರ್ಥಿಸುವುದರಿಂದ ಅದು ತುಂಬಾ ಶಕ್ತಿಶಾಲಿಯಾಗಿರುತ್ತದೆ. ಈ ಪೂಜೆಗಳು ನಿಮ್ಮನ್ನು ಪರಿವರ್ತಿತ ಚೈತನ್ಯದ ಸ್ಥಿತಿಯೆಡೆಗೆ ಕರೆದೊಯ್ಯುತ್ತದೆ. ಈ ನೇರ ಪ್ರಸಾರದ ಕಾರ್ಯಕ್ರಮವು ಯೂಟ್ಯೂಬ್ನಲ್ಲಿ ಕೇವಲ 20 ನಿಮಿಷಗಳ ಕಾಲವಿರುತ್ತದೆ. ಇದು ಲೈವ್ ಆಗಿ ಬೆಳಗ್ಗೆ 11:50ರಿಂದ ಮಧ್ಯಾಹ್ನ 12:10ರವರೆಗೆ ಮಾತ್ರ ದೊರಕುತ್ತದೆ. ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರನ್ನು ಈ ಪೂಜೆಯಲ್ಲಿ ಭಾಗವಹಿಸಿ ಪವಾಡಗಳನ್ನು ಅನುಭವಿಸಲು, ಶ್ರೀ ಅಮ್ಮಾ ಭಗವಾನರ ಅನುಗ್ರಹವನ್ನು ಸ್ವೀಕರಿಸಲು ನಾವು ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇವೆ. ನೀವು ನಿಮಗಾಗಿ ಮತ್ತು ವಿಶ್ವಕ್ಕಾಗಿ ಪ್ರಾರ್ಥಿಸಬಹುದು.